ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಕನ್ನಡ 2025 ಮತ್ತು 26ನೇ ಸಾಲಿಗಾಗಿ ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯನಿರ್ಣಯ ಮಂಡಳಿಯು ಈಗಾಗಲೇ ನಿಮಗೆ ನೀಲಿನಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಇವೆರಡು ಜೊತೆಗಿಸಿ ಒಂದು ಪ್ರಶ್ನೆ ಕೋಟಿಯನ್ನು ಕೂಡ ಕೊಡಲಾಗಿದೆ. ಈ ಪ್ರಶ್ನೆ ಕೋಟಿಯಲ್ಲಿ ಕೊಟ್ಟಿರುವಂತಹ ಇಲ್ಲಿಯವರೆಗಿನ ಪದ್ಯಗಳಾದಂತಹ ಮುಂಬೈ ಜಾತಕ ಪದ್ಯದವರೆಗೂ ಕೂಡ ಸಂಪೂರ್ಣವಾದಂತಹ ಪದ್ಯಗಳ ಒಂದು ಪ್ರಶ್ನೆ ಕೋಟಿಯಲ್ಲಿರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಕೂಡ ನಾವು ನೋಡ್ತಾ ಹೋಗಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಶಿಲುಬೆ ಏರಿದ್ದಾನೆ ಅನ್ನುವಂತಹ ಪದ್ಯದಿಂದ ಹಿಡಿದು ನಿಮ್ಮ ಒಂದು ಸಂಪೂರ್ಣವಾದಂತಹ ಪದ್ಯಗಳ ಕೊನೆಯ ಪದ್ಯವಾದಂತಹ ಒಮ್ಮೆ ನಗುತ್ತೇನೆ ಅನ್ನುವಂತಹ ಪದ್ಯಗಳವರೆಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಪ್ರಶ್ನೆ ಕೋಟಿಯ ಉತ್ತರವನ್ನು ನಾವು ನೋಡ್ತಾ ಹೋಗೋಣ. ಮೊದಲನೆಯದಾಗಿ, ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಈ ರೂಪವನ್ನು ಕರುಣಿಸಿದೆ. ಯಾವ ರೂಪವನ್ನು ಕರುಣಿಸಿದೆ ಅಂದರೆ ಅದು ಗಿಡದ ರೂಪವನ್ನು ಕರುಣಿಸಿದೆ. ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಈ ಕೆಲಸವನ್ನು ಮಾಡಿದೆ. ಯಾವ ಕೆಲಸ? ಹತ್ತಿ ಅನ್ನುವಂತಹದ್ದು ಒಂದು ಮಂಜಿನ ಕೆಲಸವನ್ನು ಮಾಡಿದೆ. ಹಾಗೆ ಶಿಲುಬೆ ಏರಿದ್ದು ಇವರು. ಶಿಲುಬೆ ಏರಿದಂಥದ್ದು ಯಾರು ಅಂತಂದರೆ ಅದು ಜೀಸಸ್ನ ಎಡಬಲದಲ್ಲಿ ಇವರನ್ನು ತೂಗಿ ಸನ್ಮಾನಿಸಲಾಗಿದೆ. ಯಾರನ್ನು ತೂಗಿ ಸನ್ಮಾನಿಸಲಾಗಿದೆ ಅಂತಂದರೆ ಅದು ಕಳ್ಳರನ್ನು ತೂಗಿ ಸನ್ಮಾನಿಸಲಾಗಿತ್ತು. ಜೀಸಸ್ನ ಮುಖಮುದ್ರೆ ಯಾತನೆಯಲ್ಲಿಯೂ ಏನನ್ನು ನುಡಿಯುವಂತೆ ಇತ್ತು ಅಂದರೆ ಅದು ನಲ್ವಾತನ್ನೇ ಅಂದರೆ ಒಳ್ಳೆಯ ಮಾತನ್ನೇ ಅದು ನುಡಿಯುವಂತೆ ಕಾಣ್ತಾ ಇತ್ತು. ಹಾಗೆ ಜೀಸಸ್ನ ಶಿಲುಬೆಗೇರಿಸಿದರು ಇವರ ವಕಾಲತನ್ನು ನಡೆಸ್ತಾರೆ. ಯಾರ ವಕಾಲತನ್ನು ನಡೆಸ್ತಾರೆ ಅವರೇ ಅಂದರೆ ಅದು ಒಂದು ಬರಬ್ಬನ ವಕಾಲತನ್ನು ನಡೆಸ್ತಾರೆ. ದೈವಿ ರಾಜ್ಯ ಬಂದೇ ಬರುತ್ತದೆ ಎಂಬ ಭರವಸೆಯಲ್ಲಿ ಶಿಲುಬೆ ಏರಿದಂತಹವರು ಯಾರು ಅಂದರೆ ಅದು ಜೀಸಸ್. ಕವಿಯ ಪ್ರಕಾರ ಕಣ್ಬೆಳಕನ್ನು ಇಲ್ಲಿ ಕಿತ್ತೆಸೆಯಲಾಗಿದೆ. ಎಲ್ಲಿ ಅಂದರೆ ಅದು ಬಂದಿಖಾನೆಯಲ್ಲಿ ಒಂದು ಕಣ್ಬೆಳಕನ್ನು ಕಿತ್ತು ಎಸೆಯಲಾಗಿದೆ ಅಂತ ಹೇಳ್ಬಿಟ್ಟು ಕವಿ ಹೇಳ್ತಾರೆ. ಕವಿಯ ಪ್ರಕಾರ ಇದು ತಿಂಗಳಿಗೊಮ್ಮೆಯೂ ದೀಪ ಹಚ್ಚದಂತಹ ಸ್ಥಳ ಅಂದರೆ ದಲಿತರ ಸೋಗೆ ಬಿಲಗಳು. ಕವಿಯ ಪ್ರಕಾರ ಯಾರು ಸೋಗೆಯ ಬಿಲಗಳಲ್ಲಿ ವಾಸವಾಗಿದ್ದಾರೆ ಅಂತಂದರೆ ಅದು ದಲಿತ ಜೀವಿಗಳು, ದಲಿತರು ಅಲ್ಲಿ ವಾಸವಾಗಿದ್ದಾರೆ. ಇವರ ಕಂಬನಿಯನ್ನು ಇರಿಸಿ ಜೀಸಸ್ ಶಿಲುಬೆ ಏರಿದ್ದಾನೆ. ಯಾರು ಅಂದರೆ ಶೋಷಿತರ ಒಂದು ಕಂಬನಿಯನ್ನು ಹೊರತುಪಡಿಸಿ ಜೀಸಸ್ ಶಿಲುಬೆ ಏರಿದ್ದಾನೆ. ಆಧುನಿಕ ಕಾಲದಲ್ಲಿ ಜೀಸಸ್ ಏಸು ಎಲ್ಲೆಲ್ಲಿ ಶಿಲುಬೆ ಏರಿದ್ದಾನೆ ಅನ್ನುವಂತಹದ್ದು ಪ್ರಶ್ನೆ. ಇದು ಜೀಸಸ್ ಅನ್ನುವಂಥದ್ದು ಆಧುನಿಕ ಕಾಲದಲ್ಲಿ ಇಗರ್ಜಿ, ಮಸಜೀದು, ದೇವಸ್ಥಾನ, ಹಾಗೆ ಕೋರ್ಟು, ಕಾರ್ಖಾನೆ, ಬಂದಿಖಾನೆಗಳಲ್ಲಿ ಏಸು ಶಿಲುಬೆಯನ್ನು ಏರಿದ್ದಾನೆ. ಅಂದರೆ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಇರುವಂತಹ 3 ಮತ್ತು 4 2 ಕೂಡ ಸರಿಯಾಗಿದೆ. ಇನ್ನು ವಾಕ್ಯಗಳ ಉತ್ತರವನ್ನು ಬಯಸುವಂತಹ ಪ್ರಶ್ನೆಗಳು ಅಂದರೆ ನೋಡಿ, ಈ ಒಂದು ಪ್ರಶ್ನೆಗಳನ್ನು 2024 ಎಕ್ಸಾಮ್ ನಂಬರ್ 1ನಲ್ಲಿ ಹಾಗೆ 2025 ಎಕ್ಸಾಮ್ ನಂಬರ್ 2ನಲ್ಲಿ ಕೇಳಿರುವಂಥದ್ದು. ಸೊ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದರ ಉತ್ತರವನ್ನು ನೋಡೋದಾದರೆ, ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ ಅಂದರೆ ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪ ಮುಂತಾದವುಗಳನ್ನು ಹೊತ್ತು ತಂದಿದೆ. ಗೋಡೆಗೆ ನೇತು ಹಾಕಿರುವಂತಹ ಜೀಸಸ್ ಕವಿಗೆ ಹೇಗೆ ಕಾಣುತ್ತಾನೆ ಅಂದರೆ ಬಾಗಿದಂತಹ ಶಿರ, ಕುತ್ತಿಗೆಯಲ್ಲಿ ಉಬ್ಬಿದಂತಹ ನರ, ಯಾತನೆಗೂ ನಲ್ವಾತನೆ ನುಡಿವ ಮುಖಮುದ್ರೆ, ತೆರೆದರೆ ಎನ್ನುತ್ತಿರುವ ಆ ಕ್ರಿಸ್ಮಸ್ನ ಚಹರೆ ಗೋಡೆಯಲ್ಲಿ ಕವಿಗೆ ಕಾಣುತ್ತದೆ. ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನ ಅನ್ನುವಂತಿತ್ತು ಅಂತ ಕೇಳಿದ್ದಾರೆ. ನೋಡಿ, ಈ ಒಂದು ಪ್ರಶ್ನೆಯನ್ನು ಕೂಡ ಅಷ್ಟೇ 2024 ಎಕ್ಸಾಮ್ ನಂಬರ್ 2 ಹಾಗೆ 2025 ಎಕ್ಸಾಮ್ ನಂಬರ್ 1ನಲ್ಲಿ ಕೇಳಿರುವಂತಹದ್ದನ್ನು ನೋಡಬಹುದು. ಶಿಲುಬೆಗೆ ಏರಿದಂತಹ ಯೇಸು ಕೊಲೆಗಡುಕ ಬರಬ್ಬನ ವಕಾಲತ್ತನ್ನು ವಹಿಸಿದ
ಕಳ್ಳರೊಂದಿಗೆ ತನ್ನನ್ನು ಗಲ್ಲು ಶಿಕ್ಷೆಗೆ ಗುರಿ ಮಾಡಿದ ರೋಮನ್ ಯಾಜಕರನ್ನು ದೇವರು ಕ್ಷಮಿಸಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥಿಸುವಂತೆ ಇತ್ತು. ಯಾವ ವಸ್ತುಗಳು ಕಾಲರಾಯನ ಗುಜರಿ ಸೇರಿಲ್ಲ. ಬಡಿದ ಸುತ್ತಿಗೆಗಳು, ಮುಳ್ಳಿನ ಮಕುಟ, ಹಬ್ಬಿಸಿದಂತಹ ಸುಳ್ಳು, ರೋಮನ್ನರ ಕಿವಿಡೆಬ್ಬಿಸುವಂತಹ ಕೊಂಬುಗಳು ಕಾಲರಾಯನ ಗುಜರಿ ಸೇರಿಲ್ಲ. ಇನ್ನು ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷವನ್ನು ತಾಳಿವೆ ಅಂತ ಕೇಳಿದರೆ, ಶಿಲುಬೆಗೇರಿಸಿದಂತಹ ಗುಣಗಳು ಇಂದಿಗೂ ವೇಷವನ್ನು ಮರೆಸಿಕೊಂಡಿವೆ. ಅವರ ಕೇಡುಗಳಿಂದು ರೈಫಲ್ಲು, ಟ್ಯಾಂಕು, ಬಾಂಬು ಮತ್ತು ಗ್ರಾನೇಡ್ ಕೂಡ ರೂಪವನ್ನು ತಳೆದಿದೆ. ಹಾಗೆ ಜೀಸಸ್ ಎಲ್ಲಿ ಶಿಲುಬೆಗೇರಿದ್ದಾನೆ ಅಂತ ಪ್ರಶ್ನೆ ಇದೆ. ಜೀಸಸ್ ಇಗರ್ಜಿ, ಮಸಜೀದು, ದೇವಸ್ಥಾನ, ಮಠ, ಕೋರ್ಟು, ಕಾರ್ಖಾನೆ, ಠಾಣೆ, ಬಂದಿಖಾನೆ, ದವಾಖಾನೆಯ ಕೋಣೆ, ದಲಿತ ವಾಸದ ಸೋಗೆಬಿಲೆಗಳಲ್ಲಿ ಯೇಸು ಕ್ರಿಸ್ತ ಶಿಲುಬೆ ಏರಿದ್ದಾನೆ. ಯಾವ ಸಂದೇಶ ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ ಅಂತ ಇದೆ. ದುಷ್ಟರ ಸಾಮ್ರಾಜ್ಯ ದೂರವಾಗಿ ಅವರ ಕ್ರೋಧ ತಿಳಿಗೇಡಿತನಗಳು ಮರೆಯಾಗಿ ದೈವಿ ರಾಜ್ಯವು ಬಂದೇ ಬರುತ್ತದೆ, ಬಂದೇ ತೀರುತ್ತದೆ ಅನ್ನುವಂತಹ ಒಂದು ಸಂದೇಶವನ್ನು ಸಾರುವಂತೆ ಜೀಸಸ್ ಶಿಲುಬೆಯನ್ನು ಏರಿದ್ದಾನೆ. ಇನ್ನು ಮುಂದಿನದು ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು. ನೋಡಿ, ಈ ಒಂದು ಯಾತನೆಗೂ ನಲ್ವಾತನೇ ನುಡಿವ ಮುಖಮದ್ರೆ ಅನ್ನುವಂಥದ್ದು ಈ ಒಂದು ಸಂದರ್ಭದ ವಾಕ್ಯವನ್ನು ಎಕ್ಸಾಮ್ ನಂಬರ್ 3 2025 ಕೇಳಿರುವಂಥದ್ದನ್ನು ನೋಡ್ಬೋದು. ನೋಡಿ, ಇಲ್ಲಿ KS ನಿಸಾರ್ ಅಹಮದ್ ರವರು ಶಿಲುಬೆ ಏರಿದ್ದಾನೆ ಅನ್ನುವಂತಹ ಒಂದು ಕವಿತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಗೋಡೆಯಲ್ಲಿರುವಂತಹ ಯೇಸುವಿನ ಪಟವನ್ನು ನೋಡಿ ಕವಿಯು ಈ ಮೇಲಿನ ಮಾತನ್ನು ಹೇಳಿರುವಂತಹದ್ದನ್ನು ನೋಡ್ಬೋದು. ಶಿಲುಬೆ ಏರಿರುವಂತಹ ಜೀಸಸ್ನ ಪಟ ಅಂದರೆ ಆ ಒಂದು ಚಿತ್ರ ಗೋಡೆಯ ಮೇಲಿದೆ. ಆತನ ಶಿರ ಬಾಗಿದೆ, ಕುತ್ತಿಗೆಯಲ್ಲಿ ನರ ಉಬ್ಬಿದೆ. ಇದು ದುಃಖ ಅನುಭವಿಸುತ್ತಿರುವಂತಹವರ ಸಂಕೇತವಾಗಿದೆ. ಜಡಿದ ಮೊಳೆ, ಬಡಿದ ಮುಳ್ಳಿನ ಕಿರೀಟಗಳ ನೋವನ್ನು ಸಹಿಸಿಯೂ ಕೂಡ ಯೇಸುವಿನ ಮುಖಮುದ್ರೆಯು ಒಳ್ಳೆಯ ಮಾತನ್ನೇ ನುಡಿಯುವಂತೆ ಇದೆ ಅಂತ ಹೇಳ್ಬಿಟ್ಟು ಕವಿ ವಿವರಿಸ್ತಾರೆ. ಸ್ವಾರಸ್ಯ, ತಾವು ನೋವುಂಡ್ರೂ ಕೂಡ ನೋವು ಮಾಡಿದವರಿಗೆ ಹಿತವನ್ನೇ ಬಯಸುವಂತಹ ಕರುಣಾಮಯಿಯಾಗಿ ಯೇಸುವು ಕವಿಯು ಇಲ್ಲಿ ಕಂಡು ಬಂದಿರುವಂತಹದ್ದನ್ನು ನೋಡಬಹುದಾಗಿದೆ. ಮುಂದಿನದು ಮನ್ನಿಸಲಿ ನಿಮ್ಮನ್ನು ಆ ದೇವರೇ ಅನ್ನುವಂಥದ್ದು. ಇನ್ನು ಮಕುಟ, ಹೆಣೆದ ಮುಳ್ಳುಗಳು ಅನ್ನುವಂಥದ್ದು ಕಾಲರಾಯನ ಗುಜರಿ ಸೇರಿಲ್ಲ, ವೇಷ ಮರೆಸಿವೆ ಅಷ್ಟೇ. ಈ ಎಲ್ಲ ಕೇಡುಗಳು ಬಂದೇ ತೀರುತ್ತದೆ. ದೈವಿ ರಾಜ್ಯ ಮತದ ಮತರಹಿತ ಹಠಗಳಲ್ಲಿ ದಿನನಿತ್ಯ ಶಿಲುಬೆ ಏರಿದ್ದಾನೆ ಜೀಸಸ್ ಅನ್ನುವಂತಹ ವಾಕ್ಯಗಳು. ಇನ್ನು 5-6 ವಾಕ್ಯಗಳ ಉತ್ತರ ಬಯಸುವಂತಹ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಕ್ರಿಸ್ಮಸ್ ಆಗಮನವನ್ನು ಕವಿ ಹೇಗೆ ಚಿತ್ರಿಸ್ತಾರೆ ಅನ್ನುವಂಥದ್ದು. ಶಿಲುಬೆಗೇರಿದ ಜೀಸಸ್ ಆ ದೇಹ ಯಾರಿಗೆ ಏನನ್ನು ಹೇಳುವಂತಿದೆ ವಿವರಿಸಿ ಅಂತ ಇದೆ. ಜೀಸಸ್ ಕಾಲದ ಕೇಡುಗಳು ಈಗ ಹೇಗೆ ವೇಷ ಮರೆಸಿಕೊಂಡಿವೆ ವಿವರಿಸಿ ಅನ್ನುವಂಥದ್ದು. ಯಾವ ಸ್ಥಳಗಳಲ್ಲಿ ಜೀಸಸ್ ದಿನನಿತ್ಯ ಶಿಲುಬೆ ಏರ್ತಾನೆ ಚರ್ಚಿಸಿ ಅಂತ ಇದೆ. ಶಿಲುಬೆ ಏರಿದ್ದಾನೆ ಕವನದಲ್ಲಿ ಜೀಸಸ್ ವ್ಯಕ್ತಿತ್ವ ಮತ್ತು ಆತನ ಒಂದು ಮಹತ್ವವನ್ನು ಕವಿ ಯಾವ ರೀತಿಯಾಗಿ ನಿರೂಪಿಸಿದ್ದಾರೆ ವಿವರಿಸಿ ಅಂತ ಕೇಳಿದ್ದಾರೆ. ಒಂದು ಪದ್ಯ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅನ್ನುವಂಥದ್ದು. ಈ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದ ಪ್ರಶ್ನಕೋಟಿಯ ಒಂದು ಉತ್ತರವನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಮುದುಕಿಯ ಭಯಕ್ಕೆ ಕಾರಣ ಇದು. ಏನು ಕಾರಣ ಅಂದರೆ ಮಗ ಮತ್ತು ಸೊಸೆ ಗದರಬಹುದು ಅನ್ನುವಂತಹ ಒಂದು ಭಯ ಆಕೆಗೆ ಇತ್ತು. ಮುದುಕಿ ಅವರ ಜೊತೆ ಇದ್ದಾಳೆ. ಯಾರ ಜೊತೆ ಅಂದರೆ ದೊಡ್ಡ ಮಗನ ಜೊತೆ ಇದ್ದಾಳೆ. ಮುದುಕಿಗೆ ಇವರಿಂದ ಫೋನ್ ಕರೆ ಬಂದಿತ್ತು, ಮುದುಕನಿಂದ ಫೋನ್ ಕರೆ ಬಂದಿತ್ತು. ಮುದುಕ ಇರುವುದು ಇಲ್ಲಿ, ಮುದುಕ ಇರುವಂಥದ್ದು ಅಸ್ಸಾಮಿನಲ್ಲಿ. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಕವಿತೆಯಲ್ಲಿ ಮುದುಕ ಇರುವುದು ಇಲ್ಲಿ, ಮುದುಕ ಇರುವಂತಹದ್ದು ಅಸ್ಸಾಂನಲ್ಲಿ, ಅದು ಕಿರಿಮಗನ ಬಳಿ. ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಈ ಸರಿಯಾದಂತಹ ಉತ್ತರ 3 ಮಾತ್ರ ಸರಿಯಾಗಿದೆ, ಉಳಿದವು ತಪ್ಪಾಗಿದೆ. ಇನ್ನು ಮುಂದಿನದನ್ನು ನೋಡ್ತಾ ಹೋಗೋಣ. ಮಗ ಏನೆಂದು ಗದರಬಹುದು ಅಂತ ಹೇಳ್ಬಿಟ್ಟು ಮುದುಕಿ ಯೋಚಿಸ್ತಾಳೆ. ಅಂದರೆ ಮಗ ಎಷ್ಟು ಸಲವಮ್ಮ ಹೇಳುವುದು ನಿನಗೆ,
ಅಂತ ಹೇಳ್ಬಿಟ್ಟು ಅದೇನಾಗಿದೆಯಮ್ಮ ನಿನಗೆ ಅಂತ ಹೇಳ್ಬಿಟ್ಟು ಗದರಬಹುದು ಅಂತ ಹೇಳ್ಬಿಟ್ಟು ಮುದುಕಿ ಯೋಚಿಸ್ತಾಳೆ. ಮುದುಕಿಯ ಜೀವ ಎಳೆಯುತ್ತಿರುವುದೆಲ್ಲಿಗೆ ಅಂತ ಕೇಳಿದರೆ, ಫೋನ್ ಮುದುಕನಿದಿರಬಹುದು, ಯಾರಾದರೂ ಬರುವ ಮುನ್ನ ನಿಂತು ಹೋಗ್ಬಿಡ್ಬಹುದು ಅನ್ನುವಂತಹದ್ದು. ಹಾಗೆ ಬೇಗ ಯಾರಾದರೂ ಬಂದು ಫೋನ್ ಎತ್ತಬಾರ್ದೆ ಅಂತ ಹೇಳ್ಬಿಟ್ಟು ಮುದುಕಿಯ ಜೀವ ಎಳಿತಾ ಇತ್ತು. ಮುದುಕಿಯನ್ನು ಮಕ್ಕಳು ಹೇಗೆ ಹಂಚಿಕೊಂಡಿದ್ದರು ಅಂತನ್ನುವಂತಹದ್ದು ಪ್ರಶ್ನೆ. ಮುದುಕನನ್ನು ಕಿರಿಮಗನು ಹಾಗೂ ಮುದುಕಿಯನ್ನು ಹಿರಿಮಗನೂ ಹಂಚಿಕೊಂಡಿದ್ದರು. ಹಾಗೂ ಮುದುಕ ಏನೆಂದು ಗೋಗರಿಯುತ್ತಾನೆ. ಮುದುಕ ಏನಂತ ಹೇಳ್ಬಿಟ್ಟು ಗೋಗರಿತಾನೆ ಅಂದರೆ, ಆ ಮುದುಕ ಫೋನ್ ಮಾಡಿದಾಗಲೆಲ್ಲ ಮಾತಾಡುತ್ತಲೇ ಇರು ಅಂತ ಹೇಳ್ಬಿಟ್ಟು ಆತ ಗೋಗರಿಯುತ್ತಾನೆ. ಹಾಗೆ ಮೊಮ್ಮಗಳ ಆತುರಕ್ಕೆ ಮುದುಕಿ ಏನಂತ ಅಂದ್ಕೊಳ್ತಾಳೆ ಅಂತಂದರೆ, ಅದು ಮೊಮ್ಮಗಳ ಆತುರಕ್ಕೆ ಮುದುಕಿಯು ಆ ಹುಡುಗಿ ಸರಿಯಾಗಿ ಕೇಳಿಸ್ಕೊಂಡ್ಲೋ ಅಥವಾ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಅಂತ ಅಂದ್ಬಿಟ್ಲೋ ಅಂತ ಹೇಳ್ಬಿಟ್ಟು ಆಕೆ ಅಂದ್ಕೊಳ್ತಾಳೆ. ಮುದುಕಿ ಮಹಡಿ ಹತ್ತುವ ರೀತಿ ಹೇಗೆ ಅಂತ ಕೇಳಿದರೆ, ಮುದುಕಿಯು ಮೊಣಕಾಲ ಚಿಪ್ಪ ಮೇಲೆ ಭಾರ ಹೇರಿದ ಭಾರಕ್ಕೆ ಅದುರುವ ಮಂಡಿಗಳ ಅಂಗೈಯಲ್ಲಿ ಅದುಮುತ್ತಾ ಒಂದೊಂದೇ ಮೆಟ್ಟಲು ಹತ್ತಿ ಮಹಡಿಯನ್ನು ಏರುತ್ತಾಳೆ. ಸೊಸೆಗೆ ಹೊರಗಿನ ಕೆಲಸ ಬರಲೆಂದು ಮುದುಕಿ ಬಯಸಿದ್ದೇಕೆ ಅನ್ನುವಂತಹದ್ದು. ಸೊಸೆಗೆ ಹೊರಗಿನ ಕೆಲಸ ಬಂದರೆ ಹೊರ ಹೋಗುತ್ತಾಳೆ. ಹಾಗಾಗಿ ನಿರಾತಂಕವಾಗಿ ಮುದುಕನೊಂದಿಗೆ ವಿರಾಮವಾಗಿ ಮಾತನಾಡಬಹುದು ಅನ್ನುವಂತಹ ಒಂದು ಆಸೆಯಿಂದ ಮುದುಕಿಯು ಹಾಗಂತ ಹೇಳ್ಬಿಟ್ಟು ಅಂದ್ಕೊಳ್ತಾಳೆ. ಮುದುಕಿ ಯಾರನ್ನು ಏನಂತ ಹೇಳ್ಬಿಟ್ಟು ಪ್ರಾರ್ಥಿಸ್ತಾಳೆ ಅಂತಂದರೆ, ಮುದುಕಿಯು ತನ್ನ ಮನೆ ದೇವರಾದ ಗುಟ್ಟೆ ಮಲ್ಲಪ್ಪನನ್ನು ಕುರಿತು ಸೊಸೆಗೆ ಹೊರಗಿನ ಕೆಲಸ ಬಂದಲ್ಲಿ ನಿನಗೆ ಒಂದು ಹೂವು ಹೆಚ್ಚಿಗೆ ಇಡ್ತೀನಿ ಅಂತ ಹೇಳ್ಬಿಟ್ಟು ಪ್ರಾರ್ಥಿಸ್ತಾಳೆ. ಇನ್ನು ಮುಂದಿನದು ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು. ಎಷ್ಟು ಸಲವಮ್ಮ ಹೇಳುವುದು ನಿನಗೆ ಅನ್ನುವಂಥದ್ದು. ನೋಡಿ, ಈ ಒಂದು ಸಂದರ್ಭದ ವಾಕ್ಯ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕೆಂದರೆ ಈ ಒಂದು ಪ್ರಶ್ನೆಯನ್ನು 2024 ಎಕ್ಸಾಮ್ ನಂಬರ್ 1 ಹಾಗೆ 2024 ಎಕ್ಸಾಮ್ ನಂಬರ್ 2 ಮತ್ತು 2025 ಎಕ್ಸಾಮ್ ನಂಬರ್ 1ನಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿರುವಂಥದ್ದನ್ನು ನೋಡಬಹುದು. ಹಂಚಿಕೊಂಡಿದ್ದಾರೆ ಅಪ್ಪ ಅಮ್ಮನನ್ನು ಅನ್ನುವಂಥದ್ದು. ಅಲ್ಲಿಯ ಮಾತು ಅವನಿಗೆ ಸಸೇಮಿರಬರದು. ಈ ಒಂದು ವಾಕ್ಯವನ್ನು ಅಷ್ಟೇ ಎಕ್ಸಾಮ್ ನಂಬರ್ 3 2024ರಲ್ಲಿ ಕೇಳಬಹುದು. ಪಾಪ ಮುದುಕ ದೂರದ ಅಸ್ಸಾಮಿನಲ್ಲಿ ಮಾತೇ ಮರೆತು ಹೋಗಿದೆ ಕಣೆ ಅನ್ನುವಂಥದ್ದು. ಇದನ್ನು ಎಕ್ಸಾಮ್ ನಂಬರ್ 1 2025ರಲ್ಲಿ ಕೇಳಿರುವಂಥದ್ದು. ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಗೆಂದಳು ಅನ್ನುವಂಥದ್ದು. ಈ ಒಂದು ಪ್ರಶ್ನೆ 2025 ಎಕ್ಸಾಮ್ ನಂಬರ್ 2ನಲ್ಲಿ ಕೇಳಿರಬಹುದು. ಹಲೋ, ನಾನೇ ಕಣ್ರಿ, ಮಾತಾಡ್ರಿ ಅನ್ನುವಂತಹದ್ದು. ಒಂದು ಹೂವು ಹೆಚ್ಚಿಗೆ ಇಡುತ್ತೇನೆ ನಿನ್ನ ಗಟ್ಟಿ ಪಾದಕ್ಕೆ ಅನ್ನುವಂಥದ್ದು. ಇನ್ನೊಂದು ಸೇರ್ಪಡೆ ಆ ಲೀಲಾ ಮಾತ್ರನಿಗೆ ಅನ್ನುವಂತಹದ್ದು. ಇಷ್ಟು ಸಂದರ್ಭದ ವಾಕ್ಯಗಳು. ನೋಡಿ, ಈ ಒಂದು ಅಧ್ಯಾಯದಲ್ಲಿ ಮ್ಯಾಕ್ಸಿಮಮ್ ಸಂದರ್ಭದ ವಾಕ್ಯಗಳನ್ನು ಕೊಟ್ಟಿರುವಂಥದ್ದನ್ನು ನೋಡ್ಬೋದು. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. 5 ವಾಕ್ಯಗಳ ಉತ್ತರ ಬಯಸುವಂತಹ ಪ್ರಶ್ನೆಗಳು. ದೂರದ ಅಸ್ಸಾಮಿನಲ್ಲಿ ಇರುವ ಮುದುಕನ ಸ್ಥಿತಿಯನ್ನು ವಿವರಿಸಿ ಅಂತ ಕೇಳಿದರೆ, ಮಗ, ಸೊಸೆ ಮತ್ತು ಮೊಮ್ಮಗಳು ಮುದುಕಿಯನ್ನು ಹೇಗೆ ನಡೆಸ್ಕೊಳ್ತಾ ಇದ್ರು, ಮುದುಕನ ಕುರಿತು ಮುದುಕಿಯ ನೆನಕೆಗಳೇನು, ಮುದುಕಿಯ ತಳಮಳ ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿದೆ, ವೃದ್ಧರ ತವಕ ತಲ್ಲಣಗಳನ್ನು ಕವಯಿತ್ರಿ ಹೇಗೆ ಚಿತ್ರಿಸಿದ್ದಾರೆ ಅನ್ನುವಂತಹದ್ದು. ಇಷ್ಟು ಒಂದು ಹೂವು ಹೆಚ್ಚಿಗೆ ಇಡುತ್ತೀನಿ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಕೋಟಿಯ ಉತ್ತರವಾಗಿತ್ತು. ಮುಂದಿನ ಒಂದು ಪದ್ಯ ಹತ್ತಿ ಚಿತ್ತ ಮತ್ತು ಅನ್ನುವಂಥದ್ದು. ಈ ಒಂದು ಪದ್ಯವನ್ನು ಟಿ ಯಲ್ಲಪ್ಪ ಅವರು ರಚಿಸಿದ್ದಾರೆ. ಹತ್ತಿ ಚಿತ್ತ ಮತ್ತು ಅನ್ನುವಂತಹದ್ದು. ಮೊದಲಿಗೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಹಣತೆಯಲ್ಲಿ ಹೊಸದು ಬತ್ತಿಯಾಗಿರುವುದು ಇದು ಯಾವುದು ಅಂದರೆ ಅದು ಹತ್ತಿ. ಎಣ್ಣೆಯಲ್ಲಿ ನೆನೆದು ಬತ್ತಿ ಹೀಗೆ ಕಾಣುತ್ತದೆ. ಯಾವ ರೀತಿಯಾಗಿ ಅಂದರೆ ಮಿಂದು ಮಡಿಯುಟ್ಟ ಭಕ್ತನಂತೆ ಕಾಣುತ್ತದೆ. ಚಿತ್ತವನ್ನು ಇದಕ್ಕೆ ಹೋಲಿಸಲಾಗಿದೆ. ಚಿತ್ತವನ್ನು ಉರಿಯುವಂತಹ ಬತ್ತಿಗೆ ಹೋಲಿಸಲಾಗಿದೆ. ಜಗದೊಳು ಸದ್ದಿಲ್ಲದೆ ಸಾಗುತ್ತಿರುವಂತಹದ್ದು ಇದು ಅಂದರೆ ಮಾಗುವ ಜೀವದ ಪಯಣ. ಅನಾಥ ಭಾವವನ್ನು ಸೂಚಿಸುವ ಪದ ಇದು ಅಂದರೆ ಅಮ್ಮನಿದ್ದು ಬಾಟಲಿನ ಹಾಲಿಗೆ ಬಾಯೊಡ್ಡುವಂತಹದ್ದು. ನಿದ್ದೆ ತಿಳಿದು ಎದ್ದದ್ದು ಇದು ಯಾವುದು ಅಂದರೆ ಮಗು. ತೈಲ ತೀರಿದ್ದು ಹೀಗೆ ತಿಳಿಯುತ್ತದೆ ಅಂದರೆ ದೀಪ ಆರಿದ ಮೇಲೆ ತೈಲ ತೀರಿದ್ದು ತಿಳಿಯುತ್ತದೆ. ವ್ಯರ್ಥವಿಲ್ಲದ ಕೆಲಸವೂ ಇದು ಅಂದರೆ ಬತ್ತಿ
ಹೊಸೆಯುವಂತಹ ಕೆಲಸ. ಇನ್ನು ಹತ್ತಿಯ ಬೀಜಕ್ಕೆ ಇದು ತಪ್ಪದ ಕರ್ಮ, ಬೆಣ್ಣೆಯಾಗುವಂತಹದ್ದು. ಹತ್ತಿಯ ಬೀಜಕ್ಕೆ ಇದು ತಪ್ಪದ ಒಂದು ಕರ್ಮ. ಹಚ್ಚಿಟ್ಟ ಹಣತೆಯಲ್ಲಿ ಹೊಸೆದು ಬತ್ತಿಯಾಗಿರುವ ಹತ್ತಿ ಈ ರೀತಿ ಕಾಣುತ್ತದೆ. ಯಾವ ರೀತಿ ಅಂದರೆ ಭಕ್ತ, ಯೋಗಿ ಮತ್ತು ಜೇಡ. ಹಾಗೆ ಯೋಗಿ, ಜೇಡ, ಭಕ್ತನಂತೆ ಕಾಣುತ್ತದೆ. 3 ಮತ್ತು 4 ಸರಿಯಾಗಿದೆ. ಇನ್ನು 2-3 ವಾಕ್ಯದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಎಣ್ಣೆಯಲ್ಲಿ ನೆನೆದು ಉರಿಯುವ ಬತ್ತಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂತ ಕೇಳಿದ್ದಾರೆ. ಎಣ್ಣೆಯಲ್ಲಿ ನೆನೆದ ಉರಿದ ಬತ್ತಿಯನ್ನು ಮಿಂದು ಮಡಿಯುಟ್ಟಂತಹ ಭಕ್ತನಿಗೆ, ಬೆಳಕಿನ ಬಟ್ಟೆಯನ್ನು ತೊಟ್ಟಿರುವ ಯೋಗಿಗೆ ಮತ್ತು ಜೇಡರ ಹುಳುವಿಗೆ ಹೋಲಿಸಲಾಗಿದೆ. ಇನ್ನು ಮಾಗುವ ಜೀವದ ಪಯಣ ಹೇಗೆ ಸಾಗುತ್ತಿದೆ ಅಂದರೆ, ತನ್ನನ್ನು ಸುಟ್ಟುಕೊಂಡು ಜಗತ್ತಿಗೆ ಬೆಳಕನ್ನು ನೀಡುವ ಹತ್ತಿಯ ಬತ್ತಿಯಂತೆ ಮಾಗಿದ ಜೀವದ ಪಯಣ ಸದ್ದಿಲ್ಲದೆ ಸಾಗುತ್ತಿದೆ. ಇನ್ನು ಆತ್ಮಕ್ಕೆ ಕಮುಟು ಹತ್ತುವುದು ಅಂದರೇನು ಅಂತ ಕೇಳಿದರೆ, ಆತ್ಮಕ್ಕೆ ಕಮುಟು ಹತ್ತುವುದು ಎಂಬುದು ಆತ್ಮನಾಶವನ್ನು ಸಂಕೇತಿಸುವಂತಹ ಒಂದು ಪದವಾಗಿದೆ. ಎಣ್ಣೆ ತೀರಿದ ದೀಪಗಳು ಏನನ್ನು ಸೂಚಿಸುತ್ತವೆ ಅಂದರೆ, ಎಣ್ಣೆ ತೀರಿದಂತಹ ದೀಪಗಳು ಆಯುಷ್ಯದ ಅಂತ್ಯವನ್ನು ಸೂಚಿಸುತ್ತವೆ. ಹತ್ತಿಯ ಬೀಜ ಲೋಕದ ಹಿತಕ್ಕೆ ತನ್ನನ್ನು ಹೇಗೆ ಸುಟ್ಟುಕೊಳ್ಳುತ್ತದೆ ಅಂದರೆ, ಹತ್ತಿಯ ಬೀಜವು ಲೋಕದ ಹಿತಕ್ಕಾಗಿ ತನ್ನನ್ನೇ ಸುಟ್ಟುಕೊಂಡು ಬೆಳಕನ್ನು ನೀಡುತ್ತದೆ. ಆತ್ಮ ನಿರ್ವಾಣದ ಸೊಬಗನ್ನು ಕವಿ ಹೇಗೆ ಚಿತ್ರಿಸ್ತಾರೆ ಅಂತಂದರೆ, ಆತ್ಮ ಪರಿನಿರ್ವಾಣದ ಸೊಬಗನ್ನು ಕವಿಯು ಹತ್ತಿಯ ಜೀವನವನ್ನು ಉದಾಹರಣೆ ನೀಡುವ ಮೂಲಕ ಚಿತ್ರಿಸಿದ್ದಾರೆ. ಹತ್ತಿಯು ಬತ್ತಿಯಾಗಿ, ಬೆಳಕಿನ ಬಿತ್ತವಾಗಿ, ತೈಲವಾಗಿ ಉರಿದು ಆತ್ಮ ಪರಿನಿರ್ವಾಣ ಹೊಂದುತ್ತದೆ. ಈ ಪರಿಯು ಸೊಬಗನ್ನು ಇನ್ನಾವ ಜೀವದಲ್ಲೂ ಕೂಡ ಕಾಣಲಾಗದು ಅಂತ ಹೇಳಿಬಿಟ್ಟು ಕವಿ ಹೇಳ್ತಾರೆ. ಮುಂದಿನದು ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು. ಬೆಳಕು ಬಟ್ಟೆಯ ತೊಡುವ ಯೋಗಿಯಂತೆ ಅನ್ನುವಂತಹದ್ದು. ಹಾಗೆ ಮಾಗುವ ಜೀವದ ಪಯಣ ಸಾಗುತ್ತಿದೆ ಸದ್ದಿಲ್ಲದೆ ಅನ್ನುವಂಥದ್ದು. ನೋಡಿ, ಇವೆಲ್ಲವುಗಳ ಉತ್ತರ ಬೇಕು ಅಂದರೆ ನನ್ನ ಒಂದು ಕನ್ನಡ ದೀವಿಗೆ ಚಾನಲಲ್ಲಿ ಕನ್ನಡ ಪ್ಲೇ ಲಿಸ್ಟ್ ಇದೆ. ಅದರಲ್ಲಿ ಸಂಪೂರ್ಣವಾದಂತಹ ಎಲ್ಲ ಗದ್ಯ ಮತ್ತು ಪದ್ಯಗಳ ಒಂದು ಪ್ರಶ್ನೋತ್ತರಗಳನ್ನು ಹಾಗೆ ವ್ಯಾಕರಣ ಅಂಶಗಳನ್ನು ಕೂಡ ನೀವು ಅಲ್ಲಿ ನೋಡಿ ನೀವು ರೆಫರ್ ಮಾಡಬಹುದು. ನಿದ್ದೆ ತಿಳಿದೆದ್ದ ಮಗು ಅತ್ತದ್ದು ಹಾಲಿಗೋ ಅಮ್ಮನಿಗೋ, ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ, ಬೆಣ್ಣೆಯಾಗುವ ಕರ್ಮ ತಪ್ಪಿದ್ದಲ್ಲ, ಈ ಪರಿಯ ಸೊಬಗು ಇನ್ಯಾವ ಜೀವದಳು ಕಾಣಲರಿಯ ಅನ್ನುವಂಥದ್ದು. ಮುಂದಿನದು 5-6 ವಾಕ್ಯಗಳ ಉತ್ತರ ಬಯಸುವಂತಹ ಪ್ರಶ್ನೆಗಳು, ಅಂದರೆ 4 ಅಂಕದ ಪ್ರಶ್ನೆಗಳಾಗಿರುತ್ತೆ. ಹತ್ತಿಯ ಬೀಜ ಮತ್ತು ಮಾನವ ಜೀವನದ ಪಯಣವನ್ನು ಕವಿ ಹೇಗೆ ಸಮೀಕರಿಸ್ತಾರೆ ಅನ್ನುವಂಥದ್ದು. ಬತ್ತಿ, ಎಣ್ಣೆ, ಭಕ್ತ, ಯೋಗಿ, ಜೇಡ ಇವುಗಳ ಆತ್ಮಸಮರ್ಪಣೆಯ ಆಶಯವನ್ನು ಕವಿತೆ ಹೇಗೆ ಚಿತ್ರಿಸಿದೆ ಅನ್ನುವಂಥದ್ದು. ಇನ್ನು ಹತ್ತಿ ಚಿತ್ತ ಮತ್ತು ಕವಿತೆಯ ಸ್ವಾರಸ್ಯವನ್ನು ಚರ್ಚಿಸಿರಿ ಅಂತ ಕೇಳಿದ್ದಾರೆ. ಇಷ್ಟು ಒಂದು ಹತ್ತಿ ಚಿತ್ತ ಮತ್ತು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರವಾದರೆ, ಇನ್ನು ಕೊನೆಯ ಒಂದು ಪದ್ಯ ಒಮ್ಮೆ ನಗುತ್ತೇನೆ ಅನ್ನುವಂತಹದ್ದು. ಈ ಒಂದು ಪದ್ಯವನ್ನು ಸುಕನ್ಯಾ ಮಾರುತಿಯವರು ಬರೆದಿರುವಂತಹದ್ದನ್ನು ನೋಡಬಹುದು. ಮೊದಲಿಗೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೋಡೋಣ. ದನಗಳಿಗೆ ಇಲ್ಲದಿರುವುದು ಯಾವುದು ಅಂದರೆ ಅದು ಮೇವು. ಜನರಿಗೆ ಇದಕ್ಕೆ ಗತಿ ಇಲ್ಲ, ಜನರಿಗೆ ಗಂಜಿಗೆ ಗತಿ ಇಲ್ಲ. ನನ್ನವರು ಇದನ್ನು ಕಿತ್ತು ತಿನ್ನುತ್ತಿದ್ದಾರೆ, ಸತ್ತ ದನಗಳನ್ನು ಕಿತ್ತು ತಿಂತಾ ಇದ್ದಾರೆ ಅಂತ ಕವಯಿತ್ರಿಯವರು ಹೇಳ್ತಾರೆ. ಕವಯಿತ್ರಿ ಇವರಿಗೆ ಮೊರೆ ಇಡ್ತಾರೆ, ಎಂದೂ ನಂಬಿರದ ದೇವರಿಗೆ ಮೊರೆ ಇಡುತ್ತಿದ್ದಾರೆ. ಕವಯಿತ್ರಿ ಇದಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ, ದೀನ ದಲಿತತನಕ್ಕೆ ಧಿಕ್ಕಾರವಿರಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕವಯಿತ್ರಿ ಇದನ್ನು ಆಪೋಷಣ ಮಾಡುತ್ತೇನೆ ಎನ್ನುತ್ತಾರೆ, ನನ್ನವರ ದಾರಿದ್ರ್ಯವನ್ನು ನಾನು ಆಪೋಷಣ ಮಾಡ್ತೇನೆ ಅಂತ ಹೇಳ್ತಾರೆ. ಜನರನ್ನು ಇದರಿಂದ ಪಾರು ಮಾಡುತ್ತೇನೆ ಎಂದು ಕವಯಿತ್ರಿ ಹೇಳ್ತಾರೆ. ಅಂದರೆ ಹೊಗೆಯಿಂದ ಅವರನ್ನು ಪಾರು ಮಾಡ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾರೊಂದಿಗೆ ಕೂಡಿ ನಗಲು ಕವಯಿತ್ರಿ ಬಯಸ್ತಾರೆ ಅಂದರೆ ದನ ಮತ್ತು ಜನಗಳೊಂದಿಗೆ ಕೂಡಿ ನಗಲು ಕವಯಿತ್ರಿಯವರು ಬಯಸ್ತಾರೆ. ಕವಯಿತ್ರಿ ಹೇಳುವಂತೆ ದನಗಳಿಗೆ ಜನಗಳಿಗೆ ಇದಿಲ್ಲ ಅಂದರೆ ನೀರಿಲ್ಲ, ಮೇವಿಲ್ಲ ಮತ್ತು ಗಂಜಿ ಇಲ್ಲ. ಜನಗಳಿಗೆ ಹಾಗೆ ಮುಂದಿನದು ಮೇವಿಲ್ಲ, ನೀರಿಲ್ಲ, ಗಂಜಿ ಇಲ್ಲ. ಅಂದರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ 3 ಮತ್ತು 4 ಸರಿಯಾಗಿದೆ. ಇನ್ನು
2 ಅಂಕದ ಪ್ರಶ್ನೋತ್ತರಗಳು. ದನಗಳಿಗೆ ಜನಗಳಿಗೆ ಏನೇನು ಇಲ್ಲ ಅಂತ ಕೇಳಿದರೆ, ದನಗಳಿಗೆ ಮೇವಿಲ್ಲ, ಜನಗಳಿಗೆ ಕುಡಿಯಲು ನೀರಿಲ್ಲ, ಹಾಗೆ ಗಂಜಿಗೂ ಗತಿ ಇಲ್ಲ ಅಂತ ಹೇಳ್ತಾರೆ. ಕವಯಿತ್ರಿ ಮುಗಿಲತ್ತ ಕೈ ಚಾಚಿ ಏಕೆ ನಿಂತಿದ್ದಾರೆ ಅಂತ ಅಂದರೆ, ಜನಗಳ ಕಷ್ಟಗಳ ನೋಡಲಾರದೆ ಕವಯಿತ್ರಿ ಮಳೆಗಾಗಿ ಮುಗಿಲತ್ತ ಕೈ ಚಾಚಿ ನಿಂತಿದ್ದಾರೆ. ತನ್ನವರನ್ನು ಯಾರು ಕೈ ಹಿಡಿಯದಿದ್ದಾಗ ಏನೇನು ಮಾಡುತ್ತೇನೆಂದು ಕವಯಿತ್ರಿ ಹೇಳಿದ್ದಾರೆ ಅಂತಂದರೆ, ಕವಯಿತ್ರಿ ಮೊದಲು ತನ್ನವರ ಕೈ ಹಿಡಿಯುವಂತೆ ದೇವರನ್ನು ಬೇಡುವರು. ಯಾರೂ ಕೈ ಹಿಡಿಯದಿದ್ದಾಗ ಕಂಬನಿಯ ಲಾವಾರಸದಲ್ಲಿ ವಿಶ್ವವನ್ನೇ ಮುಳುಗಿಸಿ ಬೆಂಕಿ ನಾಲಿಗೆಯಿಂದ ನನ್ನವರ ದಾರಿದ್ರ್ಯವನ್ನು ಆಪೋಷಣ ತೆಗೆದುಕೊಳ್ಳುವುದಾಗಿ ಆಕೆ ಹೇಳ್ತಾರೆ. ಇನ್ನು ಕವಯಿತ್ರಿ ನಗುವ ನಗು ಎನ್ನುವಂಥದ್ದು ಅಂತಂದರೆ, ಕವಯಿತ್ರಿ ನಗುವಂತಹ ನಗು ಕೊನೆಯಿಲ್ಲದ ನಗು ಮತ್ತು ಮೊನೆಯಿಲ್ಲದ ನಗು. ಹಾಗೆ ಮುಂದಿನದು ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು. ಗಂಜಿಗೂ ಗತಿ ಇಲ್ಲ, ಕಥನೆ ಕುದಿವ ಅಗ್ನಿ ಪರ್ವತವಾಗಿದ್ದೇನೆ, ಮುಗಿಲತ್ತ ಕೈ ಚಾಚಿ ನಿಂತಿದ್ದೇನೆ, ಧಗ ಉರಿವ ಜ್ವಾಲಾಮುಖಿಯಾಗಿದ್ದೇನೆ, ದೀಲದನಿತನಕ್ಕೆ ಧಿಕ್ಕಾರವಿರಲಿ, ಒಮ್ಮೆ ನಕ್ಕೇ ನಗುತ್ತೇನೆ ಎನ್ನುವಂತಹದ್ದು. ಮುಂದಿನದು 5-6 ವಾಕ್ಯಗಳ ಉತ್ತರ ಬಯಸುವಂತಹ ಪ್ರಶ್ನೆಗಳು. ಕವಯಿತ್ರಿ ಅಗ್ನಿಪರ್ವತ ಜ್ವಾಲಾಮುಖಿ ಆಗಿದ್ದೇನೆ ಎನ್ನಲು ಕಾರಣಗಳೇನು ಅಂತ ಕೇಳಿದರೆ, ಕವಯಿತ್ರಿ ತನ್ನವರ ನೋವನ್ನು ಹೋಗಲಾಡಿಸಲು ಏನೇನು ಮಾಡುತ್ತೇನೆಂದು ಹೇಳುತ್ತಾರೆ. ಒಮ್ಮೆ ನಗುತ್ತೇನೆ ಕವಿತೆಯಲ್ಲಿ ವ್ಯಕ್ತವಾಗುವಂತಹ ನಗುವಿನ ವೈಶಿಷ್ಟ್ಯವೇನು ವಿವರಿಸಿ ಅಂತ ಕೇಳಿದರೆ, ಇಷ್ಟು ನಿಮ್ಮ ಒಂದು ಪದ್ಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಕೋಟಿಯಾಗಿತ್ತು. ಈ ಪ್ರಶ್ನೆಕೋಟಿಯ ಸಂಪೂರ್ಣವಾದಂತಹ ಬಹು ಆಯ್ಕೆ ಪ್ರಶ್ನೆ ಇರ್ಬೋದು, 2 ಅಂಕದ ಪ್ರಶ್ನೋತ್ತರಗಳು ಇರ್ಬೋದು, ಇವೆಲ್ಲವುಗಳನ್ನು ಕೊಟ್ಟಿದ್ದೇನೆ. ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಗದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಕೋಟಿಯನ್ನು ನೋಡ್ತಾ ಹೋಗೋಣ. ನಿಮಗೆ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತಹ ವಂದಿಸಿ ಬರೆಯನ್ನು ಕೂಡ ಕೊಟ್ಟಿದ್ದೇನೆ, ಅದನ್ನು ಕೂಡ ನೀವು ರೆಫರ್ ಮಾಡಬಹುದು. ಮುಂದಿನ ಒಂದು ವಿಡಿಯೋದಲ್ಲಿ ಗದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಒಂದು ಪ್ರಶ್ನೆಕೋಟಿಯ ಉತ್ತರವನ್ನು ನೋಡೋಣ. ಧನ್ಯವಾದಗಳು.